ಆ್ಯಂಡ್ ನನಗೆ ಕಷ್ಟ ಟೈಮಲ್ಲಿ, ನಾನು ಅಳೋ ಟೈಮಲ್ಲಿ ಆ್ಯಂಡ್ ನನಗೆ ಎಲ್ಲ ಸ್ಟ್ರೆಸ್ಡ್ ಆದಾಗ ಅಥವಾ ನಾನು ಸ್ಯಾಡ್ ಆಗಿದ್ದಾಗ ಅವಾಗೆಲ್ಲ ವ್ಲಾಗ್ ಮಾಡೋಕ್ಕೆ ಯು ಪೀಪಲ್ ಥಿಂಕ್ ವಾಟ್ ಎವರ್ ನನಗೆ ಇಷ್ಟ ಆಗಲ್ಲ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಫೂರ್ತಿ ವ್ಲಾಗ್ಸ್. ಸೊ ಗೈಸ್, ಇವತ್ತು ನಾನು ಕಿಚನಲ್ಲಿ ಹೊಸದಾಗಿ ಏನೇನೆಲ್ಲ ಕಲಿತಿದ್ದೀನಿ, ಅದ್ರ ಜೊತೆಗೆ ನಾನು ರ್ಯಾಂಡಮ್ ಆಗಿ ಇವಾಗ ನಾನು ಊಟಕ್ಕೆಲ್ಲ ಏನೇನು ಪ್ರಿಪೇರ್ ಮಾಡ್ತೀನಿ, ಮತ್ತು ನಾನು ಊಟ ಎಲ್ಲ ಪ್ರಿಪೇರ್ ಮಾಡ್ಕೊಳೋದು ನನಗೋಸ್ಕರ. ಆ್ಯಂಡ್ ಅದ್ರ ಜೊತೆಗೆ ನಾನು ಏನೇನೆಲ್ಲ ಮಾಡ್ತಿದ್ದೀನಿ ಕ್ಯಾಶುವಲ್ ಡೇಸಲ್ಲಿ ಅಂತ ನೀವು ನೋಡ್ಬೋದು. ಆ್ಯಂಡ್ ಐ ಹೋಪ್ ಯು ಲೈಕ್ ಇಟ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. Yes, it's good. Yes, quick. No problem. Less. More. Yes. Perfect. ಅವತ್ತೇ ಫಸ್ಟ್ ಟೈಮ್ ನಾನು ಡೆಸರ್ಟ್ ಸೆಕ್ಷನಲ್ಲೆಲ್ಲ ವರ್ಕ್ ಮಾಡ್ತಿದ್ದದ್ದು. ಆ್ಯಂಡ್ ಐ ಫೆಲ್ ಸಮಥಿಂಗ್ ನ್ಯೂ ಆ್ಯಂಡ್ ತುಂಬ ಎಕ್ಸೈಟೆಡ್ ಆಗಿದ್ದೆ ನಾನು. ಆ್ಯಂಡ್ ಯು ಕ್ಯಾನ್ ಆಲ್ ಸಿ ಮೈ ರಾ ರಿಯಾಕ್ಷನ್ಸ್ ಆ್ಯಂಡ್ ಆಲ್. It's good. Yes. Good. Perfect. No Less? here. Yeah, Yes. this much? Yes, it's good. Because if you put dirty, it's Oh, fall down. follow. Yes. ಇದು ಕ್ಯಾರಮಲ್ ಪುಡಿಂಗ್ ಕೆಂಬ್ರುಲೆ ಅಂತ ಹೇಳ್ತಾರೆ. ಸೊ ಅದನ್ನು ಮಾಡುವಂಥ ವಿಧಾನ. ಸೊ ಅದೆಲ್ಲ ರೆಡಿ ಮಾಡಿಟ್ಟಿರ್ತಾರೆ. ಸೊ ಅದನ್ನು ನಾನು ತೊಗೊಂಡು ಈ ಥರ ಏನಂತಾರೆ ನಾರ್ಮಲ್ಲಾಗಿ ಅದು ಒಂದು ಟೂಲ್ ಸಿಗುತ್ತೆ. ಸೊ ಅದರಿಂದ ನಾವು ಹೇಗೆ ಬೌಲ್ಸ್ಗೆಲ್ಲ ಹಾಕಿ ಇಡೋದು ಅಂತ ಅಂದ್ಬಿಟ್ಟು. ಆ್ಯಂಡ್ ಆರ್ಡರ್ಸ್ ಎಲ್ಲ ಬಂದಾಗ ಡಿಫ್ರೆಂಟ್ ಆರ್ಡರ್ಸ್ಗೆ ಬೇರೆ ಥರ ಯಾವ ಥರ ಪ್ಲೇಟಿಂಗ್ಸ್ ಎಲ್ಲ ಮಾಡೋದು ಅಂತೆಲ್ಲ ಹೇಳ್ಕೊಡ್ತಾರೆ. ಆ್ಯಂಡ್ ಈ ಥರ ಸುಮಾರು ಥಿಂಗ್ಸ್ ಎಲ್ಲ ಇರುತ್ತೆ ಕಲ್ತ್ಕೊಳಕ್ಕೆ. ಸೊ ಅದೆಲ್ಲ ಮಾಡ್ಕೊಂಡು ಕಲಿತಿದ್ದೆ. ಆ್ಯಂಡ್ ಪ್ರಾನ್ಸ್ ಫ್ರೈ ಕೂಡ ಮಾಡ್ಕೊಂಡಿದ್ದೆ ನಾನು ಹಿಂದಿನ ದಿನ. ಸೊ ಅದಕ್ಕೆ ಬಿಸಿ ಅನ್ನ, ಪ್ರಾನ್ಸ್ ಫ್ರೈ ಜೊತೆಗೆ ಎಗ್ ಎಲ್ಲ ತಿಂತಾಯಿದ್ದೀನಿ. ಆ್ಯಂಡ್ ನಾನು ಬೆಳಗ್ಗೆ 11 to 11:45 ಬ್ರೇಕ್ ಏನಿರುತ್ತೆ ಅದು ಆ್ಯಕ್ಚುಲಿ ಲಂಚ್ ಬ್ರೇಕ್. ಬಟ್ ನನಗೆ ಅಷ್ಟು ಟೈಮ್ ಸಾಲಲ್ಲ, ಬಿಕಾಸ್ ನಾನು ಸ್ವಲ್ಪ ಲೇಟಾಗಿ ತಿಂತೀನಿ. ಆ್ಯಂಡ್ ಅದಕ್ಕೋಸ್ಕರ ನಾನು 2 to 3 ಅಥವಾ 3 to 4 ಈ ಟೈಮಲ್ಲಿ ನಾನು ಲಂಚ್ನ ತಿನ್ನೋದು. ಸೊ ಇವಾಗ ಇಲ್ಲಿ ಬಂದಮೇಲೆ ಹೆಂಗಾಗಿದೆ ಅಂದರೆ 1 ಮೀಲ್ ಡೇ ಆಗಿಬಿಟ್ಟಿದೆ ನನಗೆ. ಸೊ 3 o'clock ಅಥವಾ 4 o'clock ತಿನ್ಬಿಟ್ರೆ ಅಷ್ಟೇ. ನಂಗೆ ನೈಟು ತಿನ್ಬೇಕಂತ ಅನ್ಸಲ್ಲ. ತಿನ್ಬೇಕಂತಂದ್ರೂ ಟೈಮ್ ಕೂಡ ಇರಲ್ಲ, ಬಿಕಾಸ್ ಐ ಬಿ ವರ್ಕಿಂಗ್. ಬೆಳಗ್ಗೆ ಮತ್ತು ನೈಟ್ ಬಂದುಬಿಟ್ಟು ಏನಾದರೂ ಲೈಟಾಗಿ ಕ್ರೋಸಾನ್, ಬ್ರೆಡ್, ಹಾಟ್ ಚಾಕ್ಲೇಟ್ ಏನಾದರೂ ಕುಡಿತೀನಿ. ನಾನು ಹೊಸ ಕ್ಯಾಪ್ ಲೆಗ್ಗಿಂಗ್ ಹಾಕೊಂಡ್ಬರ್ತೀನಿ. ಹಾಯ್ ಗೈಸ್, ಇವತ್ತು ನಾನು ಟೊಮೆಟೊ ಬಾತ್ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಇನ್ ಮೈ ಕಿಚನ್. Why are you seeing me like that? Do I look like a stranger to you? No, you don't see me like that. I get scared. This is my food. ಎಷ್ಟು ಕಷ್ಟ ಗೊತ್ತಾ, ಟೈಮ್ ಎಷ್ಟು ಗೊತ್ತಾ? ಇನ್ನೂ ನಾನು ಲಂಚ್ ಮಾಡಿಲ್ಲ, ಬೆಳಗ್ಗೆ ಬ್ರೇಕ್ಫಾಸ್ಟ್ ತಿಂದಿಲ್ಲ, ಏನೂ ಇಲ್ಲ. And it is just so hard. ಇದು ನನ್ನ ಆಸ್ತಿ, ಇದು ನನ್ನ ಅಂತಸ್ತು. ಟೊಮ್ಯಾಟೋಸ್ ಆ್ಯಂಡ್ ನೋಡಿಗೆ ಸ್ವಲ್ಪ ಇದೆಲ್ಲ ಸಿಕ್ತು ನನಗೆ ಕಿಚನಲ್ಲಿ. ಜಿಂಜರ್ ಇಲ್ಲ, ಬರೀ ಗಾರ್ಲಿಕ್ ಇದೆ. ಎಷ್ಟು ಕಷ್ಟಪಡ್ತಾ ಇದ್ದೀನಿ ಗೊತ್ತಾ. ನೋಬಡಿ ವಿಲ್ ನೋ ಮೈ ಪೇನ್, ನೋಬಡಿ. ಗೈಸ್ ಜಸ್ಟ್ ಲುಕ್ ಎಟ್ ದಿಸ್. ಎಷ್ಟು ಟೆಂಪ್ಟಿಂಗ್ ಹೋಗ್ಬೇಕಂದ್ರೆ ಇವಾಗೇನೋ ನಾವು ತಿನ್ಬೇಕು ಅನಿಸ್ತೈತೆ. ರೈಸ್ ಹಾಕ್ಬಿಟ್ಟು ಒಂದು ವಿಸಿಲ್ ಹೊಡ್ಸ್ಬಿಟ್ರೆ ಟೊಮೆಟೊ ಬಾತ್ ರೆಡಿ. ಟೈಮ್ ಅಂತೂ 3:30. ಬಂದ್ರೇ ಗೊತ್ತಾಗೋದು. ಸ್ಫೂರ್ತಿ ಏನು ತುಂಬ ಆರಾಮಾಗಿದ್ದಾಳೆ, ಸ್ಫೂರ್ತಿ ಏನು ತುಂಬ ಚೆನ್ನಾಗಿ ಎಲ್ಲ ಮಾಡ್ಕೊಂಡು ತಿಂತಾಳೆ ಅಂತ ಎಲ್ಲರಿಗೂ ನೋಡಿ. ನನ್ನ ಬಾಡು, ನನ್ನ ಕತೆ, ಅದು ಯಾರೂ ಇಲ್ಲ ಕಿಚನಲ್ಲಿ, ನಾನು ಒಬ್ಬಳೇ. ನಿಮಗೆಲ್ಲ ಗೊತ್ತು ನಂಗೆ ಉದ್ರುದ್ರಿಗೆ ಅನ್ನ ಇಷ್ಟ ಅಂತ. ಬಟ್ ಇಲ್ಲ, ಇವಾಗ ನನಗೆ ಮೆತ್ತಗಿರ್ಬೇಕನ್ನ, ಅವಾಗೇ ನನಗೇನೋ ಸ್ಮಶಿಯಾಗಿ ತಿನ್ನಬೇಕು ಅಂತ ಅನಿಸ್ತಾ ಇರೋದು. ನಾನು ಸ್ಟವ್ ಮೇಲೆ ಇಟ್ಟು ಮಾಡ್ತಿಲ್ಲ, ಇಲ್ಲಿ ಇವಾಗ ಇಡ್ತೀನಿ ಸ್ಟವ್ ಮೇಲೆ. ಬಿಕಾಸ್ ಸ್ಟವ್ ಮೇಲೆ ಇಟ್ಟರೆ ಅದು ಗ್ಯಾಸ್ ತುಂಬ ಜಾಸ್ತಿ ಇದೆ.
ಗಿಚ್ಚೋದೆಲ್ಲ ಎಲ್ಲ ಡೈರೆಕ್ಟ್ ವಿಸಿಲ್ ಹಾಕಿ ಒಂದು ವಿಸಿಲ್ ಹೊಡ್ಸ್ಬಿಟ್ಟು ಎತ್ಕೊಂಡು ಹೋಗ್ಬಿಡೋದು. ಒಡ್ಡ ಹೆಲ್ ವಿಸಿಲ್ ಮಾಡ್ಕೊಂಡಿದ್ದೀನಿ. ಇವಾಗ ಇಲ್ಲಿಂದ ನಾನು ರೂಮ್ಗೆ ಹೋಗಿ ವಿಸಿಲ್ ಎತ್ಕೊಂಡು ಬಂದು ತಿರ್ಗಾ ಹಾಕಿ ತಿರ್ಗಾ ಮಾಡ್ಕೊಂಡು ತಿನ್ನಬೇಕು. ನನ್ನ ಪರಿಸ್ಥಿತಿ ಯಾರಿಗೂ ಬೇಡ, ಅದರಲ್ಲಿ ವ್ಲಾಗ್ ಬೇರೆ. ಸರ್ಪ್ರೈಸ್ ಫಾರ್ ಮೀ ಆ್ಯಂಡ್ ಯು ಆಲ್. Finally. Please just look at this, guys. I made it. My lunch, guys. Tomato bath, mosul bhaji. I'm feeling great. Let's go have. And ನನ್ನ ಫೋನಲ್ಲಿ ಚಾರ್ಜ್ ಇಲ್ಲ. Bye. ಆ್ಯಂಡ್ ಆ ದಿನ ನಮ್ಮ ಹೋಟೆಲಲ್ಲಿ ಯಾರ್ದೋ ಆ್ಯನಿವರ್ಸರಿ ಇತ್ತು. ಸೊ ತುಂಬ ಚೆನ್ನಾಗಿರೋ ಕೇಕ್ಸ್, ಪೇಸ್ಟ್ರೀಸ್ ಎಲ್ಲ ರೆಡಿ ಮಾಡಿದ್ರು. ಸೊ ಅದನ್ನೆಲ್ಲ ನಿಮ್ಮೆಲ್ಲರ ಜೊತೆ ಶೇರ್ ಮಾಡಬೇಕು ಅಂತ. ಆ್ಯಂಡ್ ಡೆಸರ್ಟ್ಸ್ ಪ್ಲೇಟಿಂಗ್ ತುಂಬ ಚೆನ್ನಾಗಿರುತ್ತೆ ಗೈಸ್. ಆ್ಯಂಡ್ ಎಲ್ಲ ಕೂಡ ಅಷ್ಟೇ, ಲೈಕ್ ನಾರ್ಮಲ್ ಫುಡ್ ಕೂಡ ಅಷ್ಟೇ, ಎಷ್ಟು ಚೆನ್ನಾಗಿ ಪ್ಲೇಟಿಂಗ್ ಮಾಡಿಕೊಡ್ತಾರೆ ಗೊತ್ತಾ. ಹೇ ಗೈಸ್, ಹೌ ಆರ್ ಯು ಆಲ್ ಡೂಯಿಂಗ್? ಇವತ್ತು ಬಂದುಬಿಟ್ಟು ಯಾವುದು ಸಂಡೇ ಮಿಡ್ನೈಟ್ ಆ್ಯಂಡ್ ಇಟ್ಸ್ 11:34. ಸೊ ಇವಾಗ ನಾನು ಕಿಚನ್ ಒಳಗಡೆ ಬಂದುಬಿಟ್ಟು ಚಿಕನ್ ಫ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಐ ಹ್ಯಾವ್ ಗಾಟ್ ಸಮ್ ಚಿಕನ್. ಸೊ ಅದಕ್ಕೆ ಈ ಥರ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ. ಆ್ಯಂಡ್ ಡೋಂಟ್ ಮೈಂಡ್ ವೀ 2 ಫಿಂಗರ್ ಕಟ್ ಮಾಡ್ಕೊಂಡಿದ್ದೀನಿ ಗೈಸ್. ಸೊ ಇವಾಗ 11:30 ಅಂದಲ್ಲ. ಸೊ ಇವಾಗ ಬಂದುಬಿಟ್ಟು ಚಿಕನ್ ಮಾಡಿಕೊಂಡು, ಆ್ಯಂಡ್ ದಿಸ್ ನೈಫ್ಸ್ ಆರ್ ಜಸ್ಟ್ ಶೋ ಶಾರ್ಪ್. ನಾನು ಮುಂಚೆ ಆದರೆ ವ್ಲಾಗಲ್ಲಿ ಮಾತಾಡ್ಕೊಂಡು ಕಟ್ ಮಾಡ್ತಾಯಿದ್ದೆ, ಇವಾಗ ಇದನ್ನೇ ನೋಡಬೇಕು, ಫುಲ್ ಫೋಕಸ್ ಡಿಯರ್. ಸೊ ಇವಾಗ ಚೆನ್ನಾಗಿ ಚಿಕನ್ ಕಟ್ಟಾಗಿದೆ. ಏನು ಒಂದು ಸ್ವಲ್ಪನೇ ಇರೋದು, 1 ಫಿಲೆಟ್ ಅಷ್ಟೇ ತೊಗೊಂಡಿರೋದು. ಡ್ರಿಂಕಿಂಗ್ ಮೈ ಫ್ರೆಶ್ ಟು ಕೀಪ್ ಮೈ ಸೆಲ್ಫ್ ವಾರ್ಮ್. ಜಸ್ಟ್ ಇಗ್ನೋರ್ ಮೈ ಲುಕ್. ನಾರ್ಮಲ್ ಟರ್ಮಲ್ಸ್ ಹಾಕೊಂಡಿದ್ದೀನಿ, ಅದ್ರ ಜೊತೆಗೆ ಬ್ಲೂ ಪ್ಯಾಂಟ್ ಅಷ್ಟೇ. ನೈಟ್ ಡ್ರೆಸ್ ಹಾಕೊಂಡಿದ್ದೆ. ಇಲ್ಲಿ ಬಂದರೆ ಒಂದು ಚೂರು ಹಾಟ್ ಅಂತ ಫೀಲ್ ಆಗುತ್ತೆ ನನಗೆ. ಒಳ್ಳೆ ಪೆಪ್ಪರ್ ಚಿಕನ್ ಫ್ರೈ ಥರ ಮಾಡ್ಕೊಂಡು ಹೋಗೋಣ. ಐ ಆಮ್ ನಾಟ್ ಫೀಲಿಂಗ್ ಹಂಗ್ರಿ ರೈಟ್ ನಾವು, ಬಟ್ ಇದು ನಾಳೆ ಆಗುತ್ತೆ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಈ ಕ್ವಶನ್ನ ತುಂಬ ಜನ ಕೇಳಿದೆ, ಯಾಕಂದರೆ ನಾನು ಯಾವಾಗಲೂ ನಾನು ಕುಕ್ ಮಾಡೋದನ್ನೇ ನಿಮ್ಮ ಜೊತೆ ಶೇರ್ ಮಾಡೋದು. ಸೊ ಅಲ್ಲಿ ಲಂಚ್ ಪ್ರೊವೈಡ್ ಮಾಡ್ತಾರೆ, ಡಿನ್ನರ್ ಪ್ರೊವೈಡ್ ಮಾಡ್ತಾರೆ, ಬ್ರೇಕ್ಫಾಸ್ಟ್ ಪ್ರೊವೈಡ್ ಮಾಡ್ತಾರೆ, ಸ್ನ್ಯಾಕ್ಸ್ ಪ್ರೊವೈಡ್ ಮಾಡ್ತಾರೆ. ಎನಿ ಟೈಮ್ ಕಿಚನ್ ಇಸ್ ಓಪನ್, ನೀವು ಏನು ಬೇಕಾದರೂ ತಿನ್ಬೋದು. ಬಟ್ ನನಗೆ ಅವ್ರು ಕೊಡೋ ಫುಡ್ ಸೆಟ್ ಆಗೋಲ್ಲ. ಆ್ಯಂಡ್ ನಾವು ಇಂಡಿಯನ್ಸ್ ಸ್ಪೈಸಿ ಫುಡ್, ಈ ಥರ ಮಸಾಲ ಎಲ್ಲ ಇದ್ರೇ ನಮ್ಗೆ ಇಷ್ಟ ಆಗೋದಲ್ವ. ಸೊ ಅದಕ್ಕೆ ನನ್ನ ಕೈಯಾರೆ ನಾನು ಮಾಡಿಕೊಂಡೆ ಹೊಟ್ಟೆ ತುಂಬ ತಿಂತೀನಿ. 1 ಟೈಮ್ ತಿಂದ್ರೂ ತೃಪ್ತಿಯಾಗಿ ತಿಂತೀನಿ ನಾನು. ಅದು ಬಿಟ್ಬಿಟ್ಟು ನನಗೆ ಅವ್ರು ಕೊಡೋ ಬೀಫು, ಪೋರ್ಕು, ಅದಾದಮೇಲೆ ಅವ್ರು ಕೊಡೋ ಚಿಕನ್ ಕೂಡ ಅಷ್ಟೇ ನಂಗೆ ಅಷ್ಟೊಂದು ಇಷ್ಟ ಆಗೋಲ್ಲ. ಆಲ್ಮೋಸ್ಟ್ 10 to 15 ವೆರೈಟೀಸ್ ಆಫ್ ಫುಡ್ನೆಲ್ಲ ಇಟ್ಟಿರ್ತಾರೆ, ಬೊಫೆ ಥರ ಅರೇಂಜ್ ಮಾಡಿರ್ತಾರೆ. ಒಂದಿನ ಅದನ್ನು ಕೂಡ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಎಲ್ಲರೂ ಬಂದು ತಿಂತಾರೆ, ಬಟ್ ನನಗೆ ಸೆಟ್ ಆಗೋಲ್ಲ, ನಾನು ತಿನ್ನಲ್ಲ ಅಷ್ಟೇ. ಐ ಜಸ್ಟ್ ಕಾಂಟ್ ಸ್ಟಾಪ್ ಫ್ರಮ್ ಟೇಕಿಂಗ್ ವೀಡಿಯೋಸ್. ನಿಮ್ಗೆಲ್ಲರಿಗೂ ತೋರಿಸೋಣ ಅಂತ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಗೈಸ್. ನೋಡಿ ಗೈಸ್, ಚಿಕನ್ ಇದಕ್ಕೆ ಏನೇನೆಲ್ಲ ಹಾಕಿದ್ದೀನಿ ಗೊತ್ತಾ, ಸಖತ್ ಟೇಸ್ಟಿಯಾಗಿ ಬಂದಿರುತ್ತೆ. ಆಫ್ ಕೋರ್ಸ್, ಬಿಕಾಸ್ ಐ ಆಮ್ ಪ್ರಿಪೇರಿಂಗ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ, ಸೊ ಅದಕ್ಕೆ ಬೆಳ್ಳುಳ್ಳಿದು ಪೇಸ್ಟ್ ಆ್ಯಂಡ್ ಶುಂಠಿದು ಪುಡಿ ಹಾಕಿದ್ದೀನಿ, ಶುಂಠಿ ಪೌಡರ್. ಅದಕ್ಕೆ ಹೋಗಿ ಕೊತ್ತಂಬರಿ ಹಾಕ್ಬಿಟ್ಟು ಲಾಸ್ಟಲ್ಲಿ ಒಂಚೂರು ಕೊತ್ತಂಬರಿ ಹಾಕ್ಬಿಟ್ಟು ಲೆಮನ್ ಹಾಕಿದ್ರೆ ಮುಗೀತು. ಕೊತ್ತಂಬರಿ ಸೊಪ್ಪು ಖಾಲಿ ಆಗಿದೆ, ಅದಕ್ಕೆ ನಿಮಗೂ ಕೂಡ ಆಸೆ ಆಗ್ತಿದೆ ಅಂತ. And now it's time to taste. ನನ್ನ ರೂಮ್ಮೇಟ್ ಕೂಡ ಬಂದಿದ್ದಾಳೆ. ಪರ್ಫೆಕ್ಟ್. ಐ ಗಿವ್ ಆನೆಸ್ಟ್ ರಿವ್ಯೂ, ನಿಮಗೆಲ್ಲ ಅದು ಗೊತ್ತು. ಎಷ್ಟು ಚೆನ್ನಾಗಿದೆ ಗೊತ್ತಾ. ನನಗೆ ಇನ್ನೊಂಚೂರು ಖಾರ ಬೇಕನ್ನಿಸ್ತಿದೆ ಇವಾಗ. ಲೆಟ್ ಮಿ ಆ್ಯಡ್ ಲಿಟಲ್ ಸ್ಪೈಸ್. ಯಾರು ತೊಗೊಂಡಿರಲ್ಲ ನಂತರ ಇಷ್ಟು ದೊಡ್ಡ ಖಾರದ ಪುಡಿ. ಎಷ್ಟು 100 ಗ್ರಾಮ್ಸ್ ಇದು? 500 ಗ್ರಾಮ್ಸ್. ಗೈಸ್, ಈ ಪಿಕಲ್ ಎಲ್ಲ ಬರುತ್ತೆ ಗೊತ್ತಾ, ಚಿಕನ್ ಪಿಕಲ್, ಅದೆಲ್ಲ ನನಗೆ ಇಷ್ಟ ಗೈಸ್. ಬಟ್ ಏನು ಗೊತ್ತಾ, ಪೀಸ್ ಗಟ್ಟಿ ಇರುತ್ತೆ ಆ್ಯಂಡ್ ನಾನು ತಿನ್ನೋಕ್ಕಾಗಲ್ಲ. ಆ್ಯಂಡ್ ಅದರಲ್ಲೆಲ್ಲ ಬೋನ್ಸ್ ಹಾಕಬೇಕು ಆ್ಯಂಡ್ ಅದರಲ್ಲಿ ಏನೇನೋ ಬೇರೆ ಬೇರೆ ಆಳುಮೂಳು ಪ್ರೋಸೆಸ್. ಸೊ ಅದಕ್ಕೆ ಜಸ್ಟ್ ಡೂಯಿಂಗ್ ದಿಸ್. ಕಮ್ ಹಿಯರ್, ಐ ವಾಂಟ್ ಯು ಟು ಟೇಸ್ಟ್ ಆ್ಯಂಡ್ ಗಿವ್ ರಿವ್ಯೂ. ಕಮ್ ವಿತ್ ಅ ಸ್ಮೈಲಿಂಗ್ ಫೇಸ್. ಆರ್ ಯು ರಿಯಲಿ ನಾಟ್ ಓಕೆ?
ಆ ಹುಡುಗಿಗಂತೂ ಫುಲ್ ನಿದ್ದೆ, ಆದ್ರೂ ಆ ಹುಡುಗಿ ಕೂಡ ಮ್ಯಾಗಿ ಮಾಡ್ಕೊಂಡು ತಿಂತಾ ಇದೆ. It's good? Tasty? You liked it? Really? Really, it's good. Thank you. One more? You can get the tangy, salt, spicy flavor. It's good. Thank you. I have one more. Right. You Basically. like mixed something pickle type of. Nothing I mixed out. All I got here I have just put. Okay. This is the final output. ನಾನು ಊಟ ಮಾಡಿ ಕರೆಕ್ಟಾಗಿ ಒಂದು 5 ದಿನ ಆಗಿದೆ ಗೈಸ್. ಆ್ಯಂಡ್ ನನಗೆ ಕಷ್ಟ ಟೈಮಲ್ಲಿ, ನಾನು ಅಳೋ ಟೈಮಲ್ಲಿ, ಆ್ಯಂಡ್ ನನಗೆ ಎಲ್ಲ ಸ್ಟ್ರೆಸ್ಡ್ ಆದಾಗ ಅಥವಾ ನಾನು ಸ್ಯಾಡ್ ಆಗಿದ್ದಾಗ ಅವಾಗೆಲ್ಲ ವ್ಲಾಗ್ ಮಾಡೋಕ್ಕೆ ಯು ಪೀಪಲ್ ಥಿಂಕ್ ವಾಟ್ ಎವರ್ ನನಗೆ ಇಷ್ಟ ಆಗಲ್ಲ. ನನಗೆ ಅದೇನೋ ನಾನೇನೋ ಡಿಮೋಟಿವೇಟ್ ಮಾಡ್ತೀನಿ ಅಥವಾ ಏನೋ ಒಂಥರ ಕೆಟ್ಟದಾಗ ಅನ್ಸುತ್ತೆ ನನಗೆ. ಸೊ ಅದಕ್ಕೆ ನಾನು ಮಾಡೋದೇ ಇಲ್ಲ. ಬಟ್ ಈ ಥರ ಖುಷಿಯಾಗಿದ್ದಾಗ ನಾನು ಕಷ್ಟ ಡೇಸ್ನ ಹೇಳ್ಕೊತೀನಿ. ಬಟ್ ಇಟ್ ಡಸಂಟ್ ಮೀನ್ ನಾನು ಅದನ್ನ ಆ ಫೇಸ್ನ ಎಕ್ಸ್ಪೀರಿಯೆನ್ಸ್ ಮಾಡುವಾಗ ನಿಮಗೆಲ್ಲ ಕ್ಯಾಮ್ರಾ ಎತ್ಬಿಟ್ಟು ನಂಗೆ ಕಷ್ಟ ಆಗ್ತದೆ, ನಂಗೆ ಅಳು ಬರ್ತದೆ, ಅದೆಲ್ಲ ಇಲ್ಲ. ಬಟ್ ಲುಕ್ ಎಟ್ ದಿಸ್. ಇದಕ್ಕೆ ನಾನು ಪ್ಲಾಸ್ಟಿಕ್ ರ್ಯಾಪ್ ಮಾಡಿದ್ದೀನಿ ಸೊ ದಟ್ ಇಟ್ ಲುಕ್ಸ್ ಲೈಕ್ ದಿಸ್. ಇವಾಗ ಇಷ್ಟೊಂದೆಲ್ಲ ಒಂದು ಚಿಕನ್ ನಾನು ಹೇಳ್ತೀನಿ ಅಂತ ನಾನು ಲೈಫಲ್ಲೇನು ಜನ್ಮದಲ್ಲಿ ಅಂದ್ಕೊಂಡಿರಲಿಲ್ಲ. ಬಟ್ ಇವತ್ತು ಹೇಳ್ತಾ ಇದ್ದೀನಿ. ಇವತ್ತು ಎಷ್ಟು ಡೇಟು? 9th ಡಿಸೆಂಬರ್. ಇದು ನನ್ನ ಕತೆ. ಎಷ್ಟು ನೋವಿದೆ ಗೊತ್ತಾ? ಈ ಕೈ ನನ್ನ ಶೋಲ್ಡರ್ ಪೇಯ್ನ್, ನನ್ನ ಲೆಗ್ ಪೇಯ್ನ್, ನನ್ನ ತಲೆ ಪೇಯ್ನ್, ಎಲ್ಲ ಪೇಯ್ನ್ ಆಗ್ತಾಯಿದೆ. ನನಗೆ ವರ್ಕ್ ಕೂಡ ಇತ್ತು ಸಂಡೇ. ಆದ್ರೂ ಎಲ್ಲ ಕೆಲಸ ಮಾಡಿ ಇದು ಮಾಡ್ಕೊಬೇಕು ಅಂತ ಬಂದು ಮಾಡ್ಕೊಂಡಾಗ ಐ ಆಮ್ ಗ್ರೇಟ್. ಆ್ಯಂಡ್ ಇದು ಒಂದು ಚಿಕನ್ ಫ್ರೈ ಸ್ಟೋರಿ ಎಟ್ ಮಿಡ್ ನೈಟ್. 12 ಆಗಿದೆ ಗೈಸ್ ಇವಾಗ ಟೈಮ್ ಎಕ್ಸಾಕ್ಟಾಗಿ. ಬಾಯ್ ಗೈಸ್, ಗುಡ್ ನೈಟ್.